ಸಾರ್ವಭೌಮತ್ವದಲ್ಲಿ ಸಮಾಧಾನ ಎಂಬುವಂತ ವಿಷಯದ ಕುರಿತಾಗಿ ದೇವ ನಾವುಗಳು ನೀನು ನಮಗೆ ತಿಳಿಸಿರುವಂತ ವಿಷಯಗಳನ್ನ ತಿಳಿದುಕೊಳ್ಳುವುದಕ್ಕಾಗಿ ನಾವೆಲ್ಲರೂ ಸೇರಿ ಬರಲ್ಪಟ್ಟಿರುವಾಗ ತಂದೆಯ ದೇವರೇ, ನಿನ್ನ ಆತ್ಮನ ಮೂಲಕವಾಗಿ ಸ್ವಾಮಿ ನಿನ್ನ ದಾಸರ ಜೀವಿತದ ಮೂಲಕವಾಗಿ ನಮ್ಮೊಡನೆ ಮಾತನಾಡು ಎಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮ ರಕ್ಷಕನು ಒಡೆಯನಾದಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ತಂದೆಯ ದೇವರು, ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರನ್ನ ಪ್ರೀತಿಯಿಂದ ವಂದಿಸುವವರಾಗಿ ಈ ಒಂದು ದಿವಸದಲ್ಲಿ ಸೆಲ್ವಚಪ್ಪ ಸಂಸ್ಥೆಯ ಒಂದು ಧ್ಯಾನದ ಒಂದು ವಿಚಾರದಲ್ಲಿ ನಾವು ಅಕ್ಟೋಬರ್ 13ನೇ ತಾರೀಕಿನಂದು ನಮಗೆ ಕೊಟ್ಟಲ್ಪಟ್ಟಿರ್ತಕ್ಕಂತ ಒಂದು ವಿಷಯವನ್ನ ಗಮನಿಸುವುದಾದರೆ, ದೇವರ ಸಾರ್ವಭೌಮತ್ವದಲ್ಲಿ ಸಮಾಧಾನ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಕ್ಕೆ 8ನೇ ಅಧ್ಯಾಯ 21ರಿಂದ 39ನೆಯ ವಚನದವರೆಗೆ ನಾವು ಧ್ಯಾನಿಸುವಂತವರಾಗಿದ್ದೇವೆ. ಮಾತ್ರವಲ್ಲದೆ ಈ ಒಂದು ದಿವಸದಲ್ಲಿ ನಾವು ನೋಡುತ್ತೇವೆ, ಮಕ್ಕಳ ಸತ್ಯವೇದದ ಭಾಗವಾಗಿ ಲೂಕನು ಬರೆದಂತ ಸುವಾರ್ತೆ 9ನೇ ಅಧ್ಯಾಯ 9 ಮತ್ತು 10ನೇ ಅಧ್ಯಾಯವನ್ನ ನಾವು ಗಮನಿಸ್ತೇವೆ. ಅದೇ ಮಾತ್ರವಲ್ಲದೆ ಒಂದು ವರ್ಷದ ಸತ್ಯವೇದ ಅಧ್ಯಯನದ ಭಾಗವಾಗಿ ಯೋಹಾನನು ಬರೆದಂತ ಸುವಾರ್ತೆ 4ನೇ ಅಧ್ಯಾಯ 46ನೇ ವಚನದಿಂದ 6ನೇ ಅಧ್ಯಾಯ 71ನೇ ವಚನದವರೆಗೆ ನಾವು ನೋಡುವಂತವರಾಗಿದ್ದೇವೆ. ಈ ಒಂದು ದಿವಸಕ್ಕೆ ನಾವು ಬಾಯಿಪಾಠ ಮಾಡಿಕೊಳ್ಳುವಂತ ಒಂದು ವಚನ ಈಗ ತಾನೇ ನಾವು ಹಾಡಿನ ಮೂಲಕವಾಗಿ ಕೇಳಿಸಿಕೊಳ್ಳಲ್ಪಟ್ಟಿದ್ದೇವೆ. ಆದರೆ ನಮ್ಮನ್ನ ಪ್ರೀತಿಸಿದಾತನ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 37ನೆಯ ವಚನ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಒಂದು ದಿವಸದಲ್ಲಿ ನಾವು ಗಮನಿಸುವಾಗ ಈ ಒಂದು ಕೊಟ್ಟಿರ್ತಕ್ಕಂತ ದೇವರ ವಾಕ್ಯದ ಭಾಗದಲ್ಲಿ ನಾವು ಗಮನಿಸುವಾಗ ಸಮಾಧಾನ ಎಂಬುದಾಗಿ, ದೇವರ ಸಮಾಧಾನ ಎಂಬುದಾಗಿ ನಾವು ಹೇಳಿಕೊಳ್ಪಡುವಾಗ, ಸಮಾಧಾನ ಎಂಬುದಾಗಿ ನೋಡುವಾಗ ಸಮಸ್ಯೆಗಳು ಇಲ್ಲದೇ ಇರುವಂತ ಸಮಯದಲ್ಲಿ ನನಗೆ ಸಮಾಧಾನ ಎಂಬುದಾಗಿ ಅಂದುಕೊಳ್ಳುವಂಥದ್ದಲ್ಲ. ಬದಲಾಗಿ ಸಮಾಧಾನ ಎಂಬುವಂಥದ್ದು ದೇವರು ಎಲ್ಲಾ ಕಾರ್ಯಗಳ ನಡುವೆ ಒಂದು ರೀತಿಯಾಗಿ ಸಾರ್ವಭೌಮತ್ವದ ಅಥವಾ ಸರ್ವಾಧಿಕಾರದ ರೀತಿಯಲ್ಲಿ ನನ್ನ ಜೀವಿತವನ್ನ ಅಥವಾ ನಮ್ಮ ಪ್ರತಿಯೊಬ್ಬರ ಜೀವಿತವನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಲ್ಪಟ್ಟಿರ್ತಕ್ಕಂಥವನು ದೇವರು ಆಗಿದ್ದಾನೆ ಎಂಬುದಾಗಿ ನಾವು ಯಾವಾಗ ನಂಬಲ್ಪಡುತ್ತೇವೆಯೋ, ನಾವು ನಂಬಲ್ಪಡುವಾಗ ನಮಗೆ ಅರಿವಿಲ್ಲದೆ ದೈವಿಕವಾದಂತಹ ಒಂದು ಸಮಾಧಾನವು ಅದು ನಮಗೆ ಬರುವಂತದ್ದಾಗಿರ್ತದೆ. ಇಲ್ಲಿ 8ನೇ ಅಧ್ಯಾಯದಲ್ಲಿ ಪೌಲನು ರೋಮಾಪುರದವರಿಗೆ ಈ ರೀತಿಯಾಗಿ ಆತನು ಅದಿರ್ತಕ್ಕಂತ ಸಭೆಯವರಿಗೆ ತಿಳಿಸ್ತಾ ಇದ್ದಾನೆ ಏನೆಂಬುದಾಗಿ ಗಮನಿಸುವುದಾದರೆ, ಅನೇಕ ರೀತಿಯಾಗಿರ್ತಕ್ಕಂತ ಕಷ್ಟಗಳು, ಸಂಕಟಗಳು, ಹಿಂಸೆಗಳು, ಅನೇಕ ರೀತಿಯಾದಂತ ಒಂದು ದಂಡಾಂತರವಾಗಿರ್ಬೋದು, ಹಿಂಸೆಯಾಗಿರ್ಬೋದು, ಅನ್ನವಿಲ್ಲದಿರುವುದಾಗಿರ್ಬೋದು, ವಸ್ತ್ರಗಳು ಇಲ್ಲದಿರುವುದಾಗಿರ್ಬೋದು, ಯಾವುದು ಸಹ ಏನಪ್ಪಾ ಅಂತಂದ್ರೆ ದೇವರ ನಿಮಿತ್ತವಾಗಿ, ಆತನ ನಿಮಿತ್ತವಾಗಿ ನಾವು ದಿನವೆಲ್ಲ ಕೊಲೆಗೆ ಗುರಿಯಾಗಲ್ಪಟ್ಟಿದ್ದೇವೆ ಎಂಬುದಾಗಿ ಅಂದುಕೊಳ್ಳಲ್ಪಟ್ಟಾಗಲೂ ಸಹ ನಾವು ಒಂದನ್ನ ಅರ್ಥ ಮಾಡಿಕೊಳ್ಬೇಕು. ದೇವರು ಎಲ್ಲಾ ಕಾರ್ಯಗಳ ಮೇಲೆ ಒಂದು ಹತೋಟಿಯನ್ನ ಹಿಡಿದುಕೊಳ್ಳಲ್ಪಟ್ಟಿರ್ತಕ್ಕಂಥ ಅಥವಾ ಸಾರ್ವಭೌಮತ್ವವನ್ನ ಹೊಂದಿಕೊಂಡಿರಲ್ಪಟ್ಟಿರ್ತಕ್ಕಂಥ ದೇವರು ಆತನಾಗಿದ್ದಾನೆ ಎಂಬುದಾಗಿ ನಾವು ಅಂದ್ಕೋಬಹುದು. ಈಗಿನ ಒಂದು ಜಗತ್ತು ಏನಪ್ಪಾ ಅಂತಂದ್ರೆ ನರಳಾಡುವಂತ ಒಂದು ವೇದನೆ ಪಡುವಂತ ಒಂದು ವಿಷಯಗಳನ್ನ ನಾವು ಕಾಣ್ತಾ ಇದ್ದೇವೆ ಎಂಬುದಾಗಿ. ಆದ್ರೆ ಒಂದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, 25ನೇ ವಚನದಲ್ಲಿ ಇದೆಲ್ಲವನ್ನ ನಾವು ಎದುರು ನೋಡ್ತಾ ಇರುವಾಗಲೂ ಸಹ ನಾವು ತಾಳ್ಮೆಯಿಂದ ಕಾದುಕೊಳ್ಳಲ್ಪಡ್ತಾ ಇದ್ದೇವೆ. ಒಂದು ತಾಳ್ಮೆ ಯಾವ ಒಂದು ವಿಷಯಕ್ಕೋಸ್ಕರ ನಾವು ಕಾಯ್ದುಕೊಳ್ತಾ ಇದ್ದೇವೆ ಎಂಬುದಾಗಿ ಗಮನಿಸುವಾಗ, ದೇವರು ನಮಗಾಗಿ ಸಿದ್ಧಪಡಿಸಿರುವಂತ ಒಂದು ಜೀವದ ಜಯಮಾಲೆಯನ್ನ ಹೊಂದಿಕೊಳ್ಳುವುದಕ್ಕಾಗಿ ನಾವುಗಳು ಅದಕ್ಕೋಸ್ಕರ ಸಿದ್ಧವಾಗಲ್ಪಡುತ್ತಾ ಇದ್ದೇವೆ ಎಂಬುದಾಗಿ
ಮಾತ್ರಲ್ಲದೆ 26ನೇ ಅಧ್ಯಾಯದಿಂದ 27ನೇ ಅಧ್ಯಾಯದವರೆಗೂ ನಾವು ಗಮನಿಸುವುದಾದ್ರೆ, ನಮ್ಮ ಬಲಹೀನತೆಯಲ್ಲಿ ನಾವು ಅಶಕ್ತರಾಗಿರುವಂತಹ ಸಮಯದಲ್ಲಿ ಏನ್ ಮಾಡ್ಬೇಕು, ಯಾವ ರೀತಿಯಾಗಿ ನಾವು ಜೀವಿತವನ್ನ ನಾವು ರೂಪಿಸಿಕೊಳ್ಬೇಕು, ಏನೆಂದು ಪ್ರಾರ್ಥನೆಯನ್ನ ಮಾಡ್ಬೇಕೆಂಬುದಾಗಿ ನಮಗೆ ಅರಿವಿಲ್ಲದೆ ಇರ್ತಕ್ಕಂತ ಸಮಯದಲ್ಲಿ ತಂದೆಯಾದ ದೇವರು ಅಲ್ಲಿ ನೋಡ್ತೇವೆ, ನಮಗೆ ಬಹಳ ಸ್ಪಷ್ಟವಾಗಿ ಪವಿತ್ರಾತ್ಮನ ಮೂಲಕವಾಗಿ ನಮಗೆ ಎಲ್ಲಾ ವಿಧವಾಗಿರ್ತಕ್ಕಂತ ಒಂದು ಬಲವನ್ನ, ಸಹಾಯವನ್ನ ನಮಗೆ ದಯಪಾಲಿಸುವಂತವನಾಗಿದ್ದಾನೆ ಎಂಬುದಾಗಿ ಇಲ್ಲಿ ನೋಡ್ತೇವೆ. 26ನೇ ವಚನ, ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ನಮಗೆ ಸಹಾಯ ಮಾಡುತ್ತಾನೆ, ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದಿದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ ಎಂಬುದಾಗಿ. ಅಂದ್ರೆ ದೇವರಿಗೆ ನಮ್ಮ ಜೀವಿತ ಅಥವಾ ನಮ್ಮ ಒಂದು ಶಾರೀರಿಕವಾಗಿರ್ತಕ್ಕಂಥ ಒಂದು ವಿಷಯವಾಗಿರ್ಬೋದು ಅಥವಾ ಪ್ರತಿಯೊಂದರ ಮೇಲೆ ದೇವರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಹತೋಟಿ ಆತನಿಗಿದೆ ಪ್ರಿಯ. ಸೊ ಹಾಗಾಗಿ ದೇವರ ನಾವು ಮಾತಿಲ್ಲದಿರ್ತಕ್ಕಂಥ ನರಳಾಟದಲ್ಲಿಯೂ ಸಹ ನಾವು ಏನನ್ನ ಬೇಡಿಕೊಳ್ಬೇಕು ಎಂಬತಕ್ಕಂಥ ಒಂದು ಸಹಾಯಕನನ್ನಾಗಿ ದೇವರು ಈಗಾಗ್ಲೇ ಪವಿತ್ರಾತ್ಮನನ್ನ ನಮಗೆ ಕೊಡಲ್ಪಟ್ಟಿದ್ದಾನೆ. ಸೊ ನಾವೇನ್ ಮಾಡ್ಬೇಕು ಅಂತಂದ್ರೆ ಆತನ ಮೇಲೆ ನಂಬಿಕೆಯನ್ನ ಇಡುವಂತವರಾಗಿ ಕಾಣಿಸಿಕೊಳ್ಳಲ್ಪಡಬೇಕು. ಇಲ್ಲಿ ನೋಡ್ತೇವೆ, ಒಂದು ರಸ್ತೆಯನ್ನು ದಾಟುವಾಗ ತಂದೆ ಮಗ ರಸ್ತೆಯನ್ನು ದಾಟ್ತಾ ಇರ್ಬೇಕಾದ್ರೆ ನೋಡ್ತೇವೆ, ತಂದೆ ಮಗನ ಕೈಯನ್ನು ಹಿಡಿದುಕೊಂಡು ಒಂದು ರಸ್ತೆಯನ್ನು ದಾಟ್ತಾ ಇರ್ತಾರೆ. ಅಲ್ಲಿ ಮಗನನ್ನ ಗಮನಿಸಿದಾದ್ರೆ ಬರ್ತಕ್ಕಂತ ಗಾಡಿಗಳನ್ನ ನೋಡಿ ಆತನು ಎದುರುವಾಗಲು ತಂದೆ ಮಗನನ್ನು ನೋಡಿ ಹೇಳ್ತಾನೆ, ನಾನು ಕೈಯನ್ನು ಹಿಡಿದುಕೊಂಡಿದ್ದೇನೆ, ನೀನು ಹೆದರಬೇಡ, ಮುಂದೆ ನಡೆದುಕೊಂಡು ಬಾ ಎಂಬುದಾಗಿ. ಸೊ ಹಾಗಾಗಿ ಅಲ್ಲಿ ಬಹಳ ಸೌಮ್ಯ ಸ್ವಭಾವವುಳ್ಳವರಾಗಿ ನೀನು ನಡೆದುಕೊಂಡು ಬಾ, ನಾನು ನಿನ್ನ ಜೊತೆಗೆ ಇರ್ತೇನೆ ಎಂಬುದಾಗಿ. ಅದೇ ರೀತಿಯಾಗಿ ಇಲ್ಲಿ ನೋಡ್ತೇವೆ, ಪವಿತ್ರಾತ್ಮನು ನಮಗೆ ಸಹಾಯಕನಾಗಿ ನಮ್ಮನ್ನ ನಾವೇನ್ ಮಾಡ್ಬೇಕೆಂಬುದಾಗಿ ನಮಗೆ ಅರಿವಿಲ್ಲದಿದ್ರೂ ಸಹ, ನಾವು ಯಾವ ಕಾರ್ಯಗಳನ್ನ ಯಾವ ರೀತಿಯಾದಂತಹ ಪ್ರಾರ್ಥನೆಯನ್ನ ಮಾಡ್ಬೇಕೆಂಬುದಾಗಿ ಗೊತ್ತಿಲ್ಲದಿದ್ರು ಸಹ ನಮಗೋಸ್ಕರ ಆತನು ಸಹಾಯ ಮಾಡುವಂತವನಾಗಿ ಇದ್ದಾನೆ ಎಂಬುದಾಗಿ ನಾವು ಬರ್ತೇವೆ. ಸೊ ಅದೇ ರೀತಿಯಾಗಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಆತನು ಬೇಡಿಕೊಳ್ತಾನೆ ಅಂತಂದ್ರೆ, ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂಬುದಾಗಿ ಆತನು ಬಲಲ್ಪಟ್ಟಿದ್ದಾರೆ. ಅದು ಮಾತ್ರ ಅಲ್ಲದೆ ನಾವು 28ನೇ ಅಧ್ಯಾಯದಲ್ಲಿ ಗಮನಿಸುವಾಗ ನಾವು ನೋಡ್ತೇವೆ, ಸಮಾಧಾನ, ನಾವು ಒಂದು ಸಮಾಧಾನವನ್ನ ಪಡೆದುಕೊಳ್ಬೇಕು. ಯಾಕಂತಂದ್ರೆ ತಾಳ್ಮೆಯಿಂದ ಕಾದುಕೊಂಡಿರ್ಬೇಕು, ಸಮಾಧಾನದಲ್ಲಿ ನಾವು ಜೀವಿಸುವುದನ್ನ ಕಲ್ತ್ಕೊಳ್ಬೇಕು. ಯಾಕೆಂಬುದಾಗಿ ನಾವು ಗಮನಿಸುವಾಗ 28ನೇ ವಚನದಲ್ಲಿ ನಾವು ಗಮನಿಸುವಾಗ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವು ಆತನನ್ನ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಅಂದ್ರೆ ದೇವರು ನಮ್ಮನ್ನ ಕರೆಯಲ್ಪಟ್ಟಿದ್ದಾನೆ, ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಿರ್ತಕ್ಕಂಥ ನಮಗೆ ಎಲ್ಲಾ ಕಾರ್ಯಗಳು ಅನುಕೂಲವಾಗಿ ಅದು ನಮಗೆ ತಿಳಿಸಲ್ಪಡುತ್ತದೆ, ಅನುಕೂಲಕರವಾಗಿ ಇರ್ತದೆ ಎಂಬುದಾಗಿ. ಇಲ್ಲಿ ನೋಡ್ತೇವೆ, ನಾವು ಅನೇಕ ಸರಿ ಅಂದ್ಕೊಳ್ತೀವಿ ಏನಪ್ಪಾ ಅಂತಂದ್ರೆ, ಕಷ್ಟಗಳು ಅಥವಾ ಸಮಸ್ಯೆಗಳು ಬರುವಾಗ ನಾವು ಯಾಕೆ ಈ ರೀತಿಯಾಗಿ ನಮ್ಮ ಜೀವಿತ ಆಗೋಯ್ತು ಎಂಬುದಾಗಿ. ಆದ್ರೆ ಒಂದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ಇದೆಲ್ಲದರ ಹಿಂದೆ ಆತನ ಸರ್ವಾಧಿಕಾರಿಯಾಗಿ ಅಥವಾ ಸಾರ್ವಭೌಮತ್ವವನ್ನ ಹಿಡಿದಿಟ್ಟುಕೊಳ್ಳಲ್ಪಟ್ಟವನಾಗಿ ಅಲ್ಲಿ ಹಿಂಭಾಗವಾಗಿ ನಮ್ಮ ಜೀವಿತವನ್ನ ರೂಪಿಸುವುದಕ್ಕೆ ಆತನು ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ ಎಂಬುದಾಗಿ. ಸತ್ಯವೇದದಲ್ಲಿ ಬಹಳ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ವಿಷಯವನ್ನ, ಒಂದು ವ್ಯಕ್ತಿಯ ಜೀವಿತವನ್ನ ನಾವು ಗಮನಿಸುವಾಗ, ಯೋಸೇಫನ ಒಂದು ಜೀವನ ಚರಿತ್ರೆಯನ್ನ ನಾವು ಗಮನಿಸ್ತೇವೆ. ಆದಿಕಾಂಡ 37ನೇ ಅಧ್ಯಾಯದಿಂದ 50ನೇ ಅಧ್ಯಾಯದವರೆಗೂ ನಾವು ಗಮನಿಸುವಾಗ ಅಲ್ಲಿ ನೋಡ್ತೇವೆ, ಆತನ ಜೀವನ ಚರಿತ್ರೆ ಎಲ್ಲ ನಮಗೆ ಗೊತ್ತಿದೆ. ಅಣ್ಣಂದ್ರು ಆತನನ್ನ ಮೋಸ ಮಾಡಿ ಆತನನ್ನ ಮಾರಿ ಹಾಕ್ತಾ ಇದ್ದಾರೆ. ಆದ್ರೆ ಕೊನೆಗೆ ಆತನು ಒಂದು ಮಾತನ್ನ ಹೇಳ್ತಾನೆ ಎಂಬುದಾಗಿ ಗಮನಿಸಿದಾದ್ರೆ, ಆದಿಕಾಂಡ 50ನೇ ಅಧ್ಯಾಯದ 20ನೇ ವಚನವನ್ನ ನಾವು ಓದಿಕೊಳ್ಳೋಣ. ಆದಿಕಾಂಡ 50ನೇ ಅಧ್ಯಾಯ 20ನೇ ವಚನವನ್ನ ನಾವು ಓದಿಕೊಳ್ಳೋಣ. ಯೋಸೇಫನು ಅವರಿಗೆ, ಹೆದರಬೇಡಿರಿ, ನಾನೇನು ದೇವರ ಪ್ರತಿನಿಧಿ, ನೀವಂತೂ ನನಗೆ ಕೇಡು
ಕೇಡಾಗಬೇಕೆಂದು ಎಣಿಸಿದರೆ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು ಎಂಬುದಾಗಿ. ಇಲ್ಲಿ ಬಹಳ ಸ್ಪಷ್ಟವಾಗಿ ಮನುಷ್ಯರು ನಮಗೆ ಅನೇಕ ರೀತಿಯಾಗಿರ್ತಕ್ಕಂತ ಕೇಡುಗಳನ್ನ ಮಾಡ್ಬೇಕೆಂಬುದಾಗಿ ನಾವು ಅಂದುಕೊಳ್ಳಲ್ಪಟ್ಟಾಗಲೂ ಕೂಡ ಪರಿಸ್ಥಿತಿಗಳು ಎಲ್ಲವೂ ಏನಪ್ಪಾ ಅಂತಂದ್ರೆ ನಮಗೆ ವಿರುದ್ಧವಾಗಿನೇ ಕೆಲಸವನ್ನ ಮಾಡ್ತಾ ಇದೆ ಎಂಬುದಾಗಿ ನಾವು ಅಂದುಕೊಳ್ಳಲ್ಪಡುವಾಗಲೂ ಸಹ ಒಂದನ್ನ ಬಹಳ ನಾವು ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಏನಪ್ಪಾ ಅಂತಂದ್ರೆ ಅದನ್ನ ದೇವರು ಮೇಲಾಗಬೇಕೆಂಬುದಾಗಿ ಸಂಕಲ್ಪಿಸಲ್ಪಡ್ತಾರೆ ಎಂಬುದಾಗಿ. ಅಲ್ಲಿ ನೋಡ್ತೇವೆ, ಆತನ ಅಣ್ಣಂದಿರು ಎಲ್ಲರೂ ಆತನಿಗೆ ಮೋಸ ಮಾಡುವಾಗಲೂ ಸಹ ಕೊನೆಗೆ ದೇವರು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಆತನನ್ನ ನಡೆಸಲ್ಪಟ್ಟಂತ ವಿಷಯವನ್ನ ನಾವು ಗಮನಿಸುವಂತವರಾಗಿದ್ದೇವೆ. ಈ ಒಂದು ಅಧ್ಯಾಯದ ಕೊನೆಯ ಒಂದು ಭಾಗಗಳನ್ನ ಗಮನಿಸುವುದಾದ್ರೆ, ಯಾವುದು ಕೂಡ ನಮ್ಮನ್ನ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸುವುದಕ್ಕೆ ಅಸಾಧ್ಯ ಎಂಬುವಂತ ಒಂದು ವಿಷಯದ ಮೂಲಕವಾಗಿ, ಒಂದು ದೊಡ್ಡ ಜಯಬೇರಿಯ ಒಂದು ವಿಷಯದ ಮೂಲಕವಾಗಿ ಬದಲಾಗುವಂತದನ್ನ ಮುಗಿಸುವಂತದನ್ನ ನಾವು ಇಲ್ಲಿ ಗಮನಿಸುವಂತವರಾಗಿದ್ದೇವೆ. ಇಲ್ಲಿ ನೋಡ್ತೇವೆ, ನಮಗೆ ಏನಪ್ಪಾ ಅಂತಂದ್ರೆ ಕಷ್ಟಗಳು ಬರ್ಬೋದು, ಹಿಂಸೆಗಳು ಬರ್ಬೋದು, ಸಂಕಟಗಳು ಬರ್ಬೋದು. ಏನಪ್ಪಾ ಅಂತಂದ್ರೆ ಅನೇಕ ರೀತಿಯಾಗಿ ಅಂದ್ರೆ ದೇವರ ಕುರಿತಾಗಿ ನಾವು ನಿನ್ನ ನಿಮಿತ್ತವೆಲ್ಲ ಕೊಲೆಗೆ ಗುರಿಯಾಗಲ್ಪಡ್ತಾ ಇದ್ದೇವೆ ಎಂಬುದಾಗಿ ನಾವು ಅಂದುಕೊಳ್ಳಲ್ಪಡುವಾಗಲೂ ಸಹ ನೋಡ್ತೇವೆ, ನಮ್ಮನ್ನ ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಕೇವಲ ಏನಪ್ಪಾ ಅಂತಂದ್ರೆ ಲಿಮಿಟೆಡ್ ಆಗಿರ್ತಕ್ಕಂಥ ಒಂದು ವಿಷಯಗಳಲ್ಲ, ಎಲ್ಲ ವಿಷಯಗಳಲ್ಲಿ ನಾವು ಪೂರ್ಣ ಜಯಶಾಲಿಗಳಾಗಿರ್ತೇವೆ. ಯಾಕೆ ಅಂತಂದ್ರೆ ನಮ್ಮನ್ನ ಕರೆದಿರ್ತಕ್ಕಂಥ ದೇವರು, ಆತನು ನಮ್ಮನ್ನ ಪೂರ್ಣ ಜಯಶಾಲಿಗಳಾಗುವಂತೆ ಆತನು ನಮ್ಮನ್ನ ಕರೆಯಲ್ಪಟ್ಟಿದ್ದಾರೆ. ಇಲ್ಲಿ ನೋಡ್ತೇವೆ, ದಾನಿಯೇಲನ ಜೀವಿತವನ್ನ ಅಲ್ಲಿ ಗಮನಿಸುವುದಾದ್ರೆ ನೋಡ್ತೇವೆ, ರಾಜಕೀಯ ಆ ಒಂದು ದಿವಸಗಳಲ್ಲಿ ಆಗದಂತ ಅವನದೇನಪ್ಪಾ ಅಂತಂದ್ರೆ ಹೊಟ್ಟೆ ಕಿಚ್ಚಿನಿಂದ ಆಗಿರ್ಬೋದು, ಅನೇಕ ರೀತಿಯಾಗಿ ಅವನನ್ನ ಏನಪ್ಪಾ ಅಂತಂದ್ರೆ ಏನಾದ್ರೂ ತಪ್ಪನ್ನ ಹೋರಿಸಿ ಆತನನ್ನ ನಾಶ ಮಾಡ್ಬೇಕೆಂಬುದಾಗಿ ಅಂದುಕೊಳ್ಳಲ್ಪಟ್ಟಾಗ ಅಲ್ಲಿ ನೋಡ್ತೇವೆ, ಸಿಂಹದ ಗವಿಗಳಲ್ಲಿ ಹಾಕಲ್ಪಡುವಾಗಲೂ ಸಹ ಆ ಸಿಂಹದ ಗವಿಗಳಲ್ಲಿ ಇರುವಾಗಲೂ ದಾನಿಯೇಲನು ಬಹಳ ಸಮಾಧಾನವುಳ್ಳವನಾಗಿ ದೇವರಲ್ಲಿ ಪ್ರಾರ್ಥಿಸುವಂತವನಾಗಿ ಕಾಣಿಸಿಕೊಳ್ತಾನೆ. ಕೊನೆಗೆ ಆತನು ಯಾವ ರೀತಿಯಾಗಿ ದೇವರು ಆತನ ಸಂಗಡವಿರುವಂತ ಕಾರಣದಿಂದಾಗಿ ಇಲ್ಲಿ ನೋಡ್ತೇವೆ, ಆ ವಾಕ್ಯದ ಪ್ರಕಾರವಾಗಿ ಆ ಸಿಂಹಗಳ ಬಾಯಿಂದ ದೇವರು ಆತನನ್ನ ತಪ್ಪಿಸಿ ಕಾಪಾಡಲ್ಪಟ್ಟವನಾಗಿ. ಯಾಕೆ ಅಂತಂದ್ರೆ ಆತನು ದೇವರನ್ನ ಪ್ರೀತಿಸಲ್ಪಟ್ಟ, ಬೇರೆ ಯಾವುದನ್ನು ಕೂಡ ಆತನು ಪ್ರೀತಿಸಲಿಲ್ಲ, ಬೇರೆ ಯಾವುದನ್ನು ಕೂಡ ಆತನು ಸೇವಿಸಲಿಲ್ಲ. ಹಾಗಾಗಿ ನಾವುಗಳು ದೇವರನ್ನ ಪ್ರೀತಿಸುವಂತವರಾಗಿ, ದೇವರನ್ನ ಆರಾಧಿಸುವಂತವರಾಗಿ, ದೇವರ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಭರವಸೆಯನ್ನ ನಾವುಗಳು ಇಟ್ಟುಕೊಳ್ಳಲ್ಪಡುವಾಗ ದೇವರು ನಮ್ಮ ಜೀವನಕ್ಕೆ ಬೇಕಾದಂತ ಪ್ರತಿಯೊಂದು ಸಮಾಧಾನವನ್ನ ದೇವರು ನಮಗೆ ದಯಪಾಲಿಸುವಂತವನಾಗಿದ್ದಾನೆ. ಸೊ ಈ ಒಂದು ದಿವಸದಲ್ಲಿ, ಈ ದಿವಸಕ್ಕೆ ನಾವು ಭಕ್ತರಾಗಿರ್ತಕ್ಕಂಥ ಸುವಾರ್ತಿಕರಾಗಿರ್ತಕ್ಕಂಥ JB ಲೈಟ್ಫುಟ್ ಅವರ ಜೀವನ ಕುರಿತಾಗಿ ನಾವು ತಿಳಿದುಕೊಳ್ಳೋಣ. ಸೊ ಇವರ ಹೆಸರನ್ನ, ಸಂಪೂರ್ಣವಾಗಿರ್ತಕ್ಕಂಥ ಹೆಸರನ್ನು ನಾವು ಗಮನಿಸುವುದಾದ್ರೆ ಜೋಸೆಫ್ ಬಾರ್ಬರ್ ಲೈಟ್ಫುಟ್ ಎಂಬುದಾಗಿ ನಾವು ನೋಡ್ತೇವೆ. ಇವರು ಇಂಗ್ಲೆಂಡ್ ನ ಲಿವರ್ಪೂಲ್ ನಲ್ಲಿ 1828ರಲ್ಲಿ ಏಪ್ರಿಲ್ 13ನೇ ತಾರೀಕಿನಂದು ಇವರು ಜನನವನ್ನು ಹೊಂದಲ್ಪಡುತ್ತಾರೆ. ಚಿಕ್ಕ ವಯಸ್ಸಿನಿಂದಲೇ ಧರ್ಮಶಾಸ್ತ್ರ ಅಥವಾ ದೈವಶಾಸ್ತ್ರದ ಮೇಲೆ ವಿಭಿನ್ನವಾದಂತ ಒಂದು ಪ್ರೀತಿಯನ್ನ, ಬಹಳ ಏನಪ್ಪಾ ಅಂತ ಅಂದ್ರೆ ದೇವರ ವಾಕ್ಯಗಳನ್ನ ಅಧಿಕವಾಗಿ ಪ್ರೀತಿಸುವಂತ ಒಬ್ಬ ವ್ಯಕ್ತಿಯಾಗಿ ಇರಲ್ಪಟ್ಟಂತ ಇವರು ನೋಡ್ತೇವೆ, ತಮ್ಮ ಒಂದು ಜೀವಿತದಲ್ಲಿ ಅನೇಕ ರೀತಿಯಾಗಿ ದೇವರ ವಾಕ್ಯಕ್ಕೆ ಅಥವಾ ದೇವರ ವಾಕ್ಯದ ಒಂದು ವಿಷಯಗಳನ್ನ ತಿಳಿಸುವಂತದ್ರಲ್ಲಿ ಅಧಿಕವಾಗಿರ್ತಕ್ಕಂಥ ಕಾರ್ಯಗಳನ್ನ ಇವರು ಮಾಡಲ್ಪಡ್ತಾರೆ. ಸೊ ಇವರ ಒಂದು ಕರೆಯುವಿಕೆ ದೇವರ ಒಂದು ಕಾರ್ಯಕ್ಕಾಗಿ ಇವರು ಸುವಾರ್ತಿಕರಾಗಿ ಕೆಲಸ ಮಾಡ್ತಾ ಇದ್ರು ಕೂಡ ತಮ್ಮ ಒಂದು ಬರವಣಿಗೆಗಳ ಮೂಲಕವಾಗಿ ತಮ್ಮ ಒಂದು ಏನಪ್ಪಾ ಅಂತಂದ್ರೆ ದೈವಶಾಸ್ತ್ರಗಳನ್ನ ದೈವಶಾಸ್ತ್ರದ ವಿದ್ಯಾರ್ಥಿಗಳಿಗೆ ತಿಳಿಸುವುದರ ಮೂಲಕವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಬದಲಾವಣೆಗಳನ್ನ ತೆಗೆದುಕೊಂಡು ಬರಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿ ಕಾಣ್ತಾರೆ. ಇವತ್ತಿಗೂ ಕೂಡ ಇವರ ಪುಸ್ತಕಗಳನ್ನ ವಿಶೇಷವಾಗಿ ಏನಪ್ಪಾ ಅಂತ ಅಂದ್ರೆ
ಅಪೊಸ್ತಲರ ಒಂದು ಪತ್ರಿಕೆಗಳು ಎಂಬುದಾಗಿ ಹೇಳ್ತೀವಿ. ಒಂದು ಪತ್ರಿಕೆಗಳ ಕುರಿತಾಗಿ ಇವರು ಬರೆದಿಟ್ಟಿರ್ತಕ್ಕಂಥ ಅನೇಕ ಒಂದು ಪುಸ್ತಕಗಳನ್ನ ಈಗಲೂ ಸಹ ಉಪಯೋಗಿಸುವಂತದನ್ನ ನಾವು ಗಮನಿಸ್ತೇವೆ. ಇವರು ಏನಪ್ಪಾ ಅಂತಂದ್ರೆ ಟ್ರಿನಿಟಿ ಕಾಲೇಜ್, ಕ್ರೈಬ್ರಿಡ್ಜ್ ನ ಟ್ರಿನಿಟಿ ಕಾಲೇಜ್ ನಲ್ಲಿ ಇವರು ಸತ್ಯವೇದದ ಒಂದು ಅಧ್ಯಯನಕ್ಕಾಗಿ ತೆರಳಲ್ಪಡ್ತಾರೆ. ಸೊ ಭಾಷೆಗಳ ಮೇಲೆ ವಿಭಿನ್ನವಾಗಿರ್ತಕ್ಕಂಥ ಆಸಕ್ತಿಯನ್ನ ಮತ್ತು ಪ್ರಾವೀಣ್ಯತೆಯನ್ನ ಹೊಂದಿಕೊಂಡಿರ್ತಕ್ಕಂಥ ಇವರು ಗ್ರೀಕ್, ಲ್ಯಾಟಿನ್ ಹಾಗೂ ಅನೇಕ ರೀತಿಯಾದಂತ ಭಾಷೆಗಳನ್ನ ಕಲಿತುಕೊಳ್ಳಲ್ಪಟ್ಟವರಾಗಿ ಸತ್ಯವೇದದ ಅಧಿಕವಾದಂತ ಒಂದು ತರ್ಕಬದ್ಧವಾಗಿರ್ತಕ್ಕಂಥ ವಿಷಯಗಳನ್ನ ತಿಳಿದುಕೊಳ್ಳುವುದಕ್ಕಾಗಿ ಅನೇಕ ರೀತಿಯಾಗಿ ಇವರಿಗೆ ಅದು ಸಹಾಯವಾಯಿತು ಎಂಬುದಾಗಿ ಇವರ ಜೀವನ ಚರಿತ್ರೆಯ ಮೂಲಕವಾಗಿ ನಾವು ಗಮನಿಸ್ತೇವೆ. ಅದಾದ ನಂತರದಲ್ಲಿ ಕ್ರೈಬ್ರಿಡ್ಜ್ ನಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸಗಳನ್ನ ಮಾಡ್ತಾರೆ. ಮಾತ್ರ ಅಲ್ಲದೆ ಹೊಸ ಒಡಂಬಡಿಕೆಯಲ್ಲಿ ವಿಭಿನ್ನವಾದಂತ ಒಂದು ತಮ್ಮ ಒಂದು ಪ್ರಾವೀಣ್ಯತೆಯನ್ನ ಅಧಿಕವಾಗಿರ್ತಕ್ಕಂಥ ಒಂದು ವಿಷಯಗಳನ್ನ ತಿಳಿದುಕೊಳ್ಳಲ್ಪಟ್ಟಂತ ಇವರು ಮೊದಲು ಹೇಳಿದಂತ ರೀತಿಯಲ್ಲಿ ಪೌಲನು ಬರೆದಿರ್ತಕ್ಕಂಥ ಪತ್ರಿಕೆಗಳ ಮೇಲೆ ಅತ್ಯಧಿಕವಾಗಿರ್ತಕ್ಕಂಥ ಒಂದು ಆಸಕ್ತಿಯನ್ನ ಹೊಂದಲ್ಪಟ್ಟಂತ ಇವರು ಇಲ್ಲಿ ನೋಡ್ತೇವೆ. ಇವತ್ತಿನ ದಿವಸದಲ್ಲಿ ಇಂಗ್ಲೆಂಡ್ ನಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಬಹಳ ಉತ್ತಮವಾಗಿರ್ತಕ್ಕಂಥ ಬೈಬಲ್ ಸ್ಕಾಲರ್ಸ್ ಬುಕ್ ಆಗಿ ಒಂದು ಬೈಬಲ್ ಸ್ಕಾಲರ್ಸ್ ಆಗಿ ಇವರು ಇಂಗ್ಲೆಂಡ್ ಭಾಗದಲ್ಲಿ ಕಾಣಿಸಿಕೊಳ್ತಾರೆ. ಸೊ ಇವರೇನಪ್ಪಾ ಅಂತಂದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ಕಾಮೆಂಟ್ರಿಗಳನ್ನ ಬರೆಯಲ್ಪಡ್ತಾರೆ. ಗಲಾತ್ಯದವರಿಗೆ, ಫಿಲಿಪಿಯವರಿಗೆ, ಕೊಲೊಸ್ಸೆದವರಿಗೆ ಮತ್ತು ಅನೇಕ ಈ ರೀತಿಯಾಗಿ ಅನೇಕ ಒಂದು ಪತ್ರಿಕೆಗಳ ಮೇಲೆ ಕಾಮೆಂಟ್ರಿಗಳನ್ನ ಬರೆಯಲ್ಪಟ್ಟವರಾಗಿ ಇವರ ಒಂದು ಬರವಣಿಗೆಗಳ ಮೂಲಕವಾಗಿ ಅನೇಕ ಸುವಾರ್ತಿಕರನ್ನ, ಅನೇಕರನ್ನ ಕ್ರಿಸ್ತನ ಒಂದು ಮಾರ್ಗದಲ್ಲಿ ಸರಿಯಾಗಿ ದೇವರ ವಾಕ್ಯಗಳನ್ನ ಅರಿತುಕೊಳ್ಳುವುದಕ್ಕೆ ಇವರು ಸಹಾಯಗಳನ್ನ ಮಾಡುವಂತವರಾಗಿ ಕಾಣಿಸಿಕೊಳ್ತಾರೆ. ದೇವರ ಸೇವೆಗಾಗಿ ಅನೇಕ ವಿಧವಾಗಿರ್ತಕ್ಕಂಥ ಯವನಸ್ಥರನ್ನ ಸೇವೆಯ ಭಾಗದಲ್ಲಿ ಸರಿಯಾದಂತಹ ಕ್ರಿಸ್ತನ ಕುರಿತಾಗಿ ತಿಳಿಸಲು ಅನೇಕರನ್ನ ಸಿದ್ಧಪಡಿಸಲ್ಪಟ್ಟಂತ ವ್ಯಕ್ತಿಯಾಗಿ ಇವರು ಕಾಣಿಸಿಕೊಡ್ತಾರೆ. ಸೊ ಇವರ ಮೂಲಕವಾಗಿ ಅನೇಕ ಯವನಸ್ಥರು ಭಾರತ, ಅದು ಮಾತ್ರ ಅಲ್ಲದೆ ಆಫ್ರಿಕಾ ಆಗಿರಬಹುದು, ಅನೇಕ ಸ್ಥಳಗಳಿಗೆ ಏನಪ್ಪಾ ಅಂತಂದ್ರೆ ಸುವಾರ್ತೆಗಾಗಿ ಹೋಗಲ್ಪಡ್ತಾರೆ. ಸೊ ಇವರ ಒಂದು ಆಲೋಚನೆ, ಇವರ ಒಂದು ನಂಬಿಕೆ ಏನಾಗಿತ್ತು ಅಂತ ಅಂದ್ರೆ ಧರ್ಮಶಾಸ್ತ್ರದ ಸತ್ಯವೇದದ ಒಂದು ಪ್ರಾವೀಣ್ಯತೆಯನ್ನ ಉತ್ತಮ ರೀತಿಯಲ್ಲಿ ಅವರು ಪಡೆದುಕೊಳ್ಳಲ್ಪಡುವಾಗ ಇದರ ಮೂಲಕವಾಗಿ ಸತ್ಯವೇದವನ್ನ ಒಂದು ಅತ್ಯಧಿಕವಾಗಿರ್ತಕ್ಕಂಥ ಬಲವುಳ್ಳಂತ ರೀತಿಯಲ್ಲಿ ಇವರು ಅರ್ಥ ಮಾಡಿಕೊಳ್ಳಲ್ಪಡುವಂತ ಸಮಯದಲ್ಲಿ ಇದರ ಅರ್ಥವೇ ಸತ್ಯವೇದವನ್ನ ಉತ್ತಮ ರೀತಿಯಲ್ಲಿ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದೇ ಆ ಒಂದು ಸುವಾರ್ಥ ಒಂದು ಸೇವೆಯ ಅಡಿಪಾಯವಾಗಿರ್ತದೆ ಎಂಬುದಾಗಿ ನಂಬಲ್ಪಟ್ಟಂತ ವ್ಯಕ್ತಿಯಾಗಿ ಇವರು ಕಾಣಿಸಿಕೊಳ್ತಾರೆ. ಈ ರೀತಿಯಾಗಿ ಅನೇಕರನ್ನ ತಮ್ಮ ಒಂದು ಬರವಣಿಗೆಯ ಮೂಲಕವಾಗಿ ತಮ್ಮ ಒಂದು ಏನಪ್ಪಾ ಅಂತ ಅಂದ್ರೆ ಅನೇಕ ರೀತಿಯಾಗಿ ದೇವರ ವಾಕ್ಯಗಳನ್ನ ಅನೇಕರಿಗೆ ಸುವಾರ್ತಿಕರಿಗೆ ತಿಳಿಸುವುದರ ಮೂಲಕವಾಗಿ ಅನೇಕರನ್ನ ಕ್ರಿಸ್ತನ ಕಡೆಗೆ ನಡೆಸಲ್ಪಟ್ಟಂತ ಮತ್ತು ಕ್ರಿಸ್ತನಿಗಾಗಿ ವೈರಾಗ್ಯ ಉಳ್ಳವರಾಗಿ ಸೇವೆಗಳಲ್ಲಿ ನಿಂತುಕೊಳ್ಳುವಂತೆ ಇವರು ನಡೆಸಲ್ಪಟ್ರು. ಸೊ ಹಾಗಾಗಿ ಇವರ ಮೂಲಕವಾಗಿ ಅನೇಕ ಮಿಷನರಿಗಳು ದೇವರ ಸೇವೆಗಾಗಿ ನಮ್ಮನ್ನ ತಾವು ಒಪ್ಪಿಸಿಕೊಳ್ಳಲ್ಪಟ್ಟವರಾಗಿ ದೇವರ ವಾಕ್ಯವನ್ನ ಬಲವುಳ್ಳದ್ದಾಗಿ ಮಾತ್ರಲ್ಲದೆ ಸರಿಯಾದಂತ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಇವರು ಅರ್ಥ ಮಾಡಿಕೊಳ್ಳಲ್ಪಡುವಾಗ ದೇವರ ಆತ್ಮನು ಅವರಿಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ಅವರು ನೆನೆಸಿಕೊಳ್ಪಟ್ರು. ಸೊ ಇಲ್ಲಿ ನೋಡ್ತೇವೆ ಅನೇಕ ವಿಧವಾದಂತ ಪುಸ್ತಕಗಳ ಮೂಲಕವಾಗಿ ಇಂದಿಗೂ ಸಹ ನಾವು ನೋಡ್ತೇವೆ ಅವರ ಒಂದು ಪುಸ್ತಕಗಳನ್ನ ಸತ್ಯವೇದ ಶಾಲೆಗಳಲ್ಲಿ ಆಗಿರ್ಬೋದು, ಸತ್ಯವೇದದ ಒಂದು ವಿದ್ಯಾರ್ಥಿಗಳು, ಅನೇಕ ದೈವಶಾಸ್ತ್ರಜ್ಞರು ಈಗಲೂ ಸಹ ಅದನ್ನ ಏನಪ್ಪಾ ಅಂತಂದ್ರೆ ಅಭ್ಯಾಸ ಮಾಡುವಂತದನ್ನ ನಾವು ಗಮನಿಸ್ತೇವೆ. ಹೀಗೆ ಯಾರೆಲ್ಲ ದೇವರ ಒಂದು ಕರೆಯುವಿಕೆಗೆ
ಕಿವಿಗೊಟ್ಟವರಾಗಿ ತಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ತಾರೆ. ದೇವರು ಖಂಡಿತವಾಗಿ ಅವರ ಒಂದು ಮಾರ್ಗದಲ್ಲಿ, ಅವರ ಒಂದು ಕಾರ್ಯಗಳಲ್ಲಿ ಆತನು ನಡೆಸುವಂತವನಾಗಿ ಇರ್ತಾರೆ ಎಂಬುದಾಗಿ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯ ದೇವಚಂದ್ರ, ಈ ಒಂದು ದಿವಸದಲ್ಲಿ ನಾವು ನೋಡಲ್ಪಟ್ಟಿದ್ದೇವೆ ದೇವರ ಸಾರ್ವಭೌಮತ್ವದಲ್ಲಿ ಸಮಾಧಾನ ಎಂಬುದಾಗಿ. ಸಮಾಧಾನ ದೇವರು ನಮ್ಮ ಜೀವಿತವನ್ನ ಆತನ ಕೈಗಳಲ್ಲಿ ಇಟ್ಟುಕೊಳ್ಳಲ್ಪಟ್ಟವನಾಗಿ ಆತನ ನಡೆಸಲ್ಪಡುವಂತ ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಮಗೆ ಈಗಿನ ಸಮಯದಲ್ಲಿ ಏನೇ ಕಷ್ಟಗಳು, ಹಿಂಸೆ, ಸಂಕಟ, ವೇದನೆ ಅಥವಾ ನಾವು ಸೇವೆಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಹಿಂಸೆಗಳಾಗಿರ್ಬೋದು, ಸೇವೆಗಳಲ್ಲಿ ಅನೇಕ ಸಂಕಟಗಳನ್ನು ನಾವು ಅನುಭವಿಸ್ತಾ ಇರ್ಬೋದು. ಆದ್ರೆ ಒಂದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಇದೆಲ್ಲದರ ಹಿಂದೆ ದೇವರು ನನಗಾಗಿ ಒಂದು ಅದ್ಭುತವಾದಂತ ಒಂದು ಯೋಚನೆಯನ್ನ ಏರ್ಪಡಿಸಲ್ಪಟ್ಟಿದ್ದಾನೆ ಎಂಬುದಾಗಿ. ಯಾಕೆಂತಂದ್ರೆ ನಾವೆಲ್ಲರೂ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿ ಕಾಣಿಸಿಕೊಳ್ತೇವೆ. ಇಲ್ಲಿ ಭಕ್ತರಾಗಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ JB ಅವರ ಒಂದು ಜೀವನ ಚರಿತ್ರೆಯನ್ನು ಕೂಡ ನಾವು ಗಮನಿಸುವಾಗ ಅವ್ರು ಅಂದ್ಕೊಳ್ಳಿಲ್ಲ ಇಷ್ಟು ಏನಪ್ಪಾ ಅಂತಂದ್ರೆ ಅವ್ರು ಬರೆದಿರ್ತಕ್ಕಂಥ ಪತ್ರಿಕೆಗಳು ಇಷ್ಟು ದಿವಸಗಳವರೆಗೆ ಅದು ನಡೀತದೆ ಎಂಬುದಾಗಿ. ಆದ್ರೆ ಅವರ ಒಂದು ಯೋಜನೆ ಹಿಂದೆ ದೇವರ ಒಂದು ಹತೋಟಿ ಅಥವಾ ದೇವರು ಅವರ ಜೀವಿತದ ಮೇಲೆ ಒಂದು ಹತೋಟಿಯನ್ನು ಇಟ್ಟುಕೊಳ್ಳಲ್ಪಟ್ಟಂತ ಕಾರಣದಿಂದಾಗಿ ಇಂದಿಗೂ ಸಹ ಈ ದೈವ ಭಕ್ತರ ಕುರಿತಾಗಿ ನಾವು ಮಾತನಾಡ್ತೇವೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು, ಅನೇಕ ವೇದನೆಗಳು ಅದು ಬರ್ತದೆ ಹೋಗ್ತದೆ. ಆದ್ರೆ ಒಂದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ. ಅದನ್ನೇ ಇವತ್ತಿನ ದಿವಸದಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಸೇವೆ ಸಂಸ್ಥೆ ಮುಖ್ಯಸ್ಥರು ನಮಗೆ ಬಾಯ್ಪಾಠ ಮಾಡ್ಕೊಳ್ಳೋದಕ್ಕೂ ಹೇಳಿರ್ತಕ್ಕಂಥ ಒಂದು ವಚನ ಯಾವ್ದಂತಂದ್ರೆ, ನಮ್ಮನ್ನ ಪ್ರೀತಿಸಿದಾತನ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ ಎಂಬುದಾಗಿ. ಎಲ್ಲಾ ವಿಷಯಗಳಲ್ಲಿ ನೋಡ್ತೇವೆ, ಒಂದು ವೇಳೆ ನಾವು ಚಿಕ್ಕ ಕೆಲಸವಾಗಿರ್ಬೋದು ಅಥವಾ ದೊಡ್ಡ ಕೆಲಸವಾಗಿರ್ಬೋದು, ಅಥವಾ ನಮ್ಮ ಸೇವೆ ಚಿಕ್ಕದಾಗಿರ್ಬೋದು, ಅಥವಾ ಯಾರು ನಮ್ಮನ್ನ ಪರಿಗಣಿಸ್ತಲ್ಲ ಎಂಬುದಾಗಿ ಅಂದುಕೊಳ್ಳಬಹುದು. ಆದ್ರೆ ಒಂದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಎಲ್ಲಾ ವಿಷಯಗಳಲ್ಲಿ ದೇವರು ನಮ್ಮ ಜೀವಿತವನ್ನ ಹತೋಟಿಗೆ ಇಟ್ಕೊಳ್ಪಟ್ಟಿದ್ದಾನೆ. ಎಲ್ಲದರ ಮೇಲೆ ದೇವರ ಒಂದು ಸಾರ್ವಭೌಮತ್ವ ಎಂತಕ್ಕಂತ ಒಂದು ವಿಷಯ, ಅದರ ಮೂಲಕವಾಗಿ ದೇವರು ನಮಗೆ ಸಮಾಧಾನವನ್ನ ಕೊಡುವಂತವನ್ನ ಆಗಿದ್ದಾನೆ ಎಂಬುದಾಗಿ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಾವು ಪ್ರಾರ್ಥನೆಗಳನ್ನು ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದಂತ ನಮ್ಮ ಮಹಾ ಸ್ವರ್ಗೀಯ ತಂದೆ ದೇವರೇ, ಹೌದು ಸ್ವಾಮಿ ದೇವ, ನಿನ್ನ ಸಾರ್ವಭೌಮತ್ವದಲ್ಲಿ ಸಮಾಧಾನವನ್ನ ಪಡೆದುಕೊಳ್ಳಲ್ಪಡುವಂತ ವ್ಯಕ್ತಿಗಳು ನಾವುಗಳಾಗಲಿಕ್ಕಾಗುವಂತೆ ಸಹಾಯವನ್ನ ಮಾಡು ಸ್ವಾಮಿ ದೇವ. ನಮ್ಮ ಜೀವಿತಕ್ಕೆ ಎಷ್ಟೇ ವಿರುದ್ಧವಾಗಿ ಕೆಲಸಗಳು ಬರುವಾಗಲೂ ದೇವ, ಏನೇ ವಿರುದ್ಧವಾದಂತ ಕಾರ್ಯಗಳು ನಡೆಯಲ್ಪಡುವಾಗಲೂ ನಿನ್ನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಿರ್ತಕ್ಕಂಥ ನಮಗೆ ಸ್ವಾಮಿ ದೇವ, ಎಲ್ಲಾ ವಿಷಯಗಳು ಅದು ಅನುಕೂಲಕರವಾಗಿಯೇ ಅದು ನಡೆಸಲ್ಪಡುತ್ತದೆ ಎಂಬುದಾಗಿ ನಾವು ನಂಬಿಕೆಯುಳ್ಳವರಾಗಿ ಜೀವಿಸುವಂತೆ ಸ್ವಾಮಿ ದೇವ. ಅನೇಕ ಕಷ್ಟಗಳು, ಸಂಕಟಗಳು, ಹಿಂಸೆಗಳು ಸ್ವಾಮಿ, ಅನ್ನವಿಲ್ಲದಿರುವಂಥದ್ದು, ವಸ್ತ್ರವಿಲ್ಲದಿರುವಂಥದ್ದು ಸ್ವಾಮಿ, ನಿನ್ನ ನಿಮಿತ್ತವಾಗಿ ಸ್ವಾಮಿ ಸೇವೆಯ ಭಾಗದಲ್ಲಿ ಅನೇಕ ರೀತಿಯಾಗಿ ದೇವ ನಾವು ಕೊಲೆಗೆ ಗುರಿಯಾಗಲ್ಪಡುತ್ತಾ ಇರುವಾಗಲೂ ಸ್ವಾಮಿ ನಮಗೆ ಒಂದು ನಂಬಿಕೆ ಉಂಟು, ನಮಗೆ ಸಮಾಧಾನ ಉಂಟು. ಯಾಕೆ ಎಂಬುದಾಗಿ ನೋಡುದಾದ್ರೆ ಸ್ವಾಮಿ, ನಿನ್ನ ಪ್ರೀತಿಸಲ್ಪಟ್ಟಂತ ನಮಗೆ ಸ್ವಾಮಿ ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಿ ಜೀವಿಸ್ತೇವೆ ಅಂತಕ್ಕಂಥದ್ದು. ಅದು ಮಾತ್ರ ಅಲ್ಲದೆ ಸ್ವಾಮಿ, ನೀವು ನಿಮ್ಮನ್ನ ಸ್ವಾಮಿ ಅಗಲಿಸುವುದಕ್ಕೆ, ನಮ್ಮಿಂದ ಸ್ವಾಮಿ ನಿಮ್ಮನ್ನ ಅಗಲಿಸುವುದಕ್ಕೆ ಯಾವುದೂ ಸಾಧ್ಯ ಇಲ್ಲ ಎಂಬುದಾಗಿ ಅರಿತುಕೊಳ್ಪಟ್ಟಂತ ವ್ಯಕ್ತಿಗಳು ನಾವುಗಳಾಗಲ್ಪಟ್ಟವರಾಗಿ ಸ್ವಾಮಿ ಒಂದು ಲೋಕದ ಯಾತ್ರೆಯಲ್ಲಿ ಜೀವಿಸುವಂತೆ ನಮ್ಮೆಲ್ಲರನ್ನ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸುತ್ತಾ ರಕ್ಷಕನು ಒಡೆಯನಾದಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುವರಾಗಿದ್ದೇವೆ. ಜೀವವುಳ್ಳ ತಂದೆಯ ದೇವರೇ, ಆಮೆನ್.